ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಬ್ಲೂ ಟೀ ಯಾವ ರೀತಿಯಾಗಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಬ್ಲೂ ಟೀಯಿಂದ ನಿಮ್ಮ ಹೊಟ್ಟೆಯ ಬೊಜ್ಜು ಯಾವ ಒಂದು ರೀತಿಯಲ್ಲಿ ಇದ್ರೂ ಕೂಡ ಬೆಣ್ಣೆಯ ರೀತಿ ಕರಗುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಒಂದು ಗಿಡನ ಮನೇಲೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಡೈಲಿ ತುಂಬಾ ಹೂ ಬಿಡ್ತಾ ಇರುತ್ತೆ. ಬಳ್ಳಿ ಇದು ನೋಡ್ಬೋದು, ಶಂಖಪುಷ್ಪದ ಹೂವು. ಇದರಲ್ಲಿ ನೀಲಿ ಶಂಖಪುಷ್ಪದ ಹೂವು ತುಂಬ ಒಳ್ಳೆಯದು, ಬಿಳಿ ಇರುತ್ತೆ, ಹಾಗೆ ಪಿಂಕ್ ಕೂಡ ಸಿಕ್ಕುತ್ತೆ ಇದರಲ್ಲಿ. ಆದರೆ ನೀಲಿ ಶಂಖಪುಷ್ಪ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಾಗೆ ಮನೇಲಿ ಮಕ್ಕಳಿರುವಂತಹ ಮನೇಲಿ ಕೂಡ ಇದು ಇದ್ದರೆ ತುಂಬ ಒಳ್ಳೆಯದು. ಹಾಗೆ ನಾನು ಅಲೋವೆರಾ ಕೂಡ ಇಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ, ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡ್ಬೋದು ಇಷ್ಟು ಹೂವನ್ನು ನಾನು ಪೂಜೆಗೆಲ್ಲ ಮುಡಿಸಿಯಾಗಿ ಇಷ್ಟು ಹೂವನ್ನು ನಾನು ಈ ಒಂದು ಟೀಗೆ ಅಂತ ಹೇಳಿ ತಗೊಂಡೆ. ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಬಿಡಿಸ್ಬಿಟ್ಟು ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಗ್ಲಾಸ್ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಕ್ಕೆಯ ಪೀಸು, ಚಿಕ್ಕದಾಗಿ ಒಂದು ಚಕ್ಕೆಯ ಪೀಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ನೋಡ್ಬೋದು ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ ತಕ್ಷಣ ಇದಕ್ಕೆ ನಾನು ಒಂದು ಸಣ್ಣ ತುಂಡು ಶುಂಠಿ ಹಾಗೂ ಒಂದು ಸಣ್ಣ ತುಂಡು ನೋಡ್ತಾ ಇರ್ಬೋದು ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಅರಿಶಿಣದ ಕೊಂಬೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಹಾಗೆ ನಿತ್ಯ ಪುಷ್ಪದ ಹೂವನ್ನು ಕೂಡ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಒಂದು 4 ಆದರೂ 4 ಹಾಕ್ಕೋಬೋದು, ಒಂದು 6, 8 ಹೀಗೆ ಹಾಕ್ಕೋಬೋದು. ನಂತರ ಇದನ್ನ ಚೆನ್ನಾಗಿ ಮುಚ್ಚಿಬಿಟ್ಟು ಕುದಿಸ್ಬೇಕಾಗತ್ತೆ. ಎಷ್ಟೇ ತಲೆನೋವು, ಮೈಗ್ರೇನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ನೇರವಾಗಿ ಮೆದುಳಿನ ನರಗಳ ಮೇಲೆ ಕೆಲಸ ಮಾಡುತ್ತೆ. ಹಾಗೆ ಪವರ್ ಹೌಸ್ ಆಗಿ ಕೂಡ ಇದು ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಸೋಸ್ಕೊಂಡು ನೋಡ್ಬೋದು, ಚೆನ್ನಾಗಿ ಕುದಿಬೇಕು. ನಂತರ ಇದನ್ನು ಸೋಸ್ಕೋಬೇಕಾಗುತ್ತೆ. ಅದರ ನಂತರ ಕೂಡ ಏನು ಹಾಕಬೇಕು ಅನ್ನೋದನ್ನ ಹೇಳ್ತೀನಿ. ಹಾಗೆಯೇ ಇದು ಕುದೀತಾ ಇದೆ ನೋಡ್ಬೋದು. ಹಾಗೆ ಚೆನ್ನಾಗಿ ಕುದಿಬೇಕು. ಇದು ತುಂಬ ಚೆನ್ನಾಗಿ ಕುದ್ದು ಅದರಲ್ಲಿರೋಂಥ ನೀಲಿ ಅಂಶ ಏನಿದೆ ಅದಷ್ಟು ಕೂಡ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡ ನಂತರ ಇದನ್ನು ನಾನೀಗ ಸೋಸ್ಕೋತಾ ಇದ್ದೀನಿ ನೋಡ್ಬೋದು. ಹಾಗೆ ಇದಕ್ಕೆ ಸೋಸ್ಕೊಂಡ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಲಿಂಬೆ ರಸನ ಹಾಕೋಬೇಕಾಗುತ್ತೆ. ಲಿಂಬೆ ರಸ ಹಾಕ್ತಾ ಇದ್ದಂಗೆ ಇದರ ಬಣ್ಣ ಕೂಡ ಒಂದು ಸ್ವಲ್ಪ ಬದಲಾಗೋದನ್ನ ನೋಡ್ಬೋದು ನೀವು. ನಿಂಬೆ ರಸದಲ್ಲಿರುವ ಹಾಗೆ ಈ ಹೂವಿನಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಆಕ್ಟಿವೇಟ್ ಮಾಡುತ್ತದೆ. ಹಾಗೆ ಮುಖದಲ್ಲಿರುವಂತಹ ಕಾಂತಿ ಕೂಡ ಹೆಚ್ಚುತ್ತದೆ. ಹಾಗೆ ನಿಮ್ಮ ಹೊಟ್ಟೆಯ ಬೊಜ್ಜು ಎಷ್ಟೇ ಇದ್ರೂ ಕೂಡ ಬೆಣ್ಣೆ ರೀತಿಯಲ್ಲಿ ಕರಗೋದ್ರಲ್ಲಿ ಸಂಶಯನೇ ಇಲ್ಲ. ಇದನ್ನ ಡೈಲಿ 1 ಗ್ಲಾಸು ಕುಡಿತಾ ಬರ್ಬೋದು ನೀವು. ಇದಿಷ್ಟನ್ನೇ ಹಾಕ್ಕೊಂಡ್ರೆ ಸಾಕು, ತುಂಬ ಆರಾಮಾಗಿ ನಾವು ಟೀ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ಇದರ ಒಂದು ಉಪಯೋಗ ಕೂಡ ಯಾವುದು ಅನ್ನೋದನ್ನ ಕೂಡ ನೀವು ತಿಳ್ಕೊಂಡಿರ್ತೀರಾ. ಖಂಡಿತವಾಗಿಯೂ ಇದು ನೀವು ಡೈಲಿ ಕೂಡ ಮಾಡಿ ಕುಡಿಯೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದು. ಪ್ರತಿನಿತ್ಯ ಕುಡಿತಾ ಬನ್ನಿ. ಹಾಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಅಂತೆಲ್ಲ, ತಿಂಡಿ ಆದ ನಂತರ ಕೂಡ ಕುಡಿಬೋದು, ಹಾಗೆ ತಿಂಡಿಗೂ ಮುಂಚೆ ಕೂಡ ಕುಡಿಬೋದು. ಇಂಥದ್ದೇ ಟೈಮಲ್ಲಿ ಕುಡಿಬೇಕು ಅನ್ನೋಂಥದ್ದಿಲ್ಲ. ಇದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಲಿಕ್ಕಾಗಲ್ಲ ಅನ್ನೋದ್ರು ನಿಮಗೆ ಯಾವ ಒಂದು ಟೈಮ್ನಲ್ಲಿ ಆಗುತ್ತೋ ಆ ಒಂದು ಟೈಮ್ನಲ್ಲಿ ಇದನ್ನು ನೀವು ಕುಡಿಬೋದು. ಅಂತೂ ಡೈಲಿ 1 ಕಪ್ ನೀವು ಕುಡಿತಾ ಬನ್ನಿ. ಇಷ್ಟೊಂದು ಬೆನಿಫಿಟ್ ಇರುವಾಗ ಯಾಕೆ ಕುಡಿಬಾರ್ದು ಅಲ್ವಾ? ಖಂಡಿತವಾಗಿ ಕುಡಿಬೋದು. ಹಾಗೆಯೇ ಇದು ನಿಮಗೆ ಡ್ರೈ ಕೂಡ, ನಮಗೆ ತುಂಬಾನೇ ತಾಜಾ ಆಗಿರುವಂತಹ ಒಂದು ಹೂಗಳು ಸಿಕ್ಕಲ್ಲ ಅನ್ನುವಂಥ ಡ್ರೈ ಸಿಕ್ಕುತ್ತೆ ಇದು ನಿಮಗೆ ಮಾರ್ಕೆಟ್ನೆಲ್ಲ. ಅಲ್ಲಿ ಕೂಡ ನೀವು ತಗೊಂಡು ಇದನ್ನ ಕುಡಿಬೋದು. ಇಲ್ಲ ಅಂತಂದ್ರೆ ಒಂದು ಮನೇಲಿ ನೀವು, ನಿಮಗೆ ಇದರ ಒಂದು ಲಿಂಕನ್ನು ಹಾಕಿರ್ತೀನಿ. ಈ ಒಂದು ಗಿಡ ನಿಮಗೆ ಕೂಡ ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ. ಅಲ್ಲಿಂದ ನೀವು ಕೂಡ ತರಿಸ್ಕೊಂಡು ಈ ಒಂದು ಗಿಡನ ಹಾಕೊಂಡ್ರೆ ಪಾಟಲ್ಲಿ ಕೂಡ ಹಾಕೋಬಹುದು. ಆರಾಮಲ್ಲಿ ಈ ಒಂದು ಗಿಡ ಬರುತ್ತೆ. ಹಾಗೆ ಹ್ಯಾಂಗಿಂಗ್ ಪಾರ್ಟ್ ರೀತಿಯಲ್ಲಿ ಕೂಡ ನೀವು ಹಾಕೊಂಡು ಹಾಗೂ ಕೂಡ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡ್ಲಿಕ್ಕೂ ಕೂಡ ಗಿಡ ತುಂಬಾ ಶೋ ಆಗಿ ಕಾಣುತ್ತೆ. ಹಾಗೆ ನಮಗೆ ಡೈಲಿ ಹೂ ಸಿಗ್ತಾ ಇರುತ್ತೆ. 2 ಹೂ ಸಿಕ್ಕಿದ್ರು ಸಾಕು, ಇಲ್ಲ ನಮಗೆ ಒಂದು 5-6 ಹೂ ಸಿಕ್ಕುತ್ತೆ ಅಂದ್ರೆ ಹಾಗೂ ಕೂಡ ಹಾಕೋಬಹುದು. ಖಂಡಿತವಾಗೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.